भाइयों और बहनों, राष्ट्रपति जी ने आपातकाल की घोषणा की है। इससे आतंकित होने का कोई कारण नहीं। ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದು ಇಂದಿರಾ ಗಾಂಧಿ ಅವರು ತಮ್ಮ ಕುರ್ಚಿಗೆ ಎಲ್ಲಿ ಕುತ್ತು ಬರುತ್ತೋ ಅಂತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಎಲ್ರಿಗೂ ಹೇಳಿದ್ರೆ ದೇಶಕ್ಕೆ ಆಪತ್ತಿದೆ ಅಂತ. ಆದರೆ ಇದು ದೇಶಕ್ಕೆ ಆಪತ್ತಿಲ್ಲ. ನಂಬರ್ 1 ಸಫ್ದರ್ಜಂಗ್ ಮನೆಯಲ್ಲಿ ಉಳಿದಿರೋ ಇಂದಿರಾ ಗಾಂಧಿ ಕುರ್ಚಿಗೆ ಆಪತ್ತಿದೆ ಅಂತ. ಈಗೇನು ಪಾಲಿಕಾ ಬಜಾರ್ ಇದೆಯಲ್ಲ, ಅದೇ ಏರಿಯಾದಲ್ಲಿ ಮುಸ್ಲಿಮ್ಸ್ ಒಂದು ಸ್ಲಮ್ ಇತ್ತು. ಬೆಳಿಗ್ಗೆ 7 ಗಂಟೆಗೆ ಬುಲ್ಡೋಜರ್ಗಳ ಮೇಲೆ ಮೈ ಹಂದೇವು ಅಂತ ಬರೆಸ್ಬಿಟ್ಟು ಆ ಸ್ಲಮ್ಮು ಮೇಲೆ ಈ ಬುಲ್ಡೋಜರ್ಗಳು ಕಳಿಸೋದು. ಅವಾಗ ಸಣ್ಣ ಹುಡುಗರು ಕಾಲುಗಳು ಆ ಬುಲ್ಡೋಜರ್ಗೆ ನಸ್ಬಂದಿ ಅಂತ ಒಂದು ಕಾರ್ಯಕ್ರಮ ಮಾಡೋದು, ಮಕ್ಕಳಾಗಂಗೆ ಆಪ್ರೇಷನ್ ಮಾಡೋದು. ಕಡಲೆಕಾಯಿ ಮಾರೋ ಹುಡುಗನಿಗೆ ಕಬ್ಬನ್ ಪಾರ್ಕಲ್ಲಿ ಕಡಲೆಕಾಯಿ ಮಾರೋ ಹುಡುಗನಿಗೆ ಆಪ್ರೇಷನ್ ಮಾಡೋದು. ಇನ್ನು 200 ವರ್ಷ ಆದರೂ ಈ ದೇಶಕ್ಕೆ ಎಮರ್ಜೆನ್ಸಿ ಬೇಡ ಅನ್ನೋ ಆ ಮಾತು ಕೇಳಿದಾಗ ಪೀಲು ಮೋದಿ ಅಂತ ಒಬ್ಬರಿದ್ರು, ಅವರು UP ಅವರು. ಆ ಪೀಲು ಮೋದಿಯವರು ಹೇಳಿದ್ರು, ಹಂಗಂದ್ರೆ ಇನ್ನು 200 ವರ್ಷ ಆದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಲ್ಲ. ಆ ಹೇಳಿದ ಮಾತು ಈಗ ಪೀಲು ಮೋದಿಯ ಮಾತು ಆದಿಯಾಗಿದ್ದು ನರೇಂದ್ರ ಮೋದಿಯಿಂದ. ನರೇಂದ್ರ ದಾಮೋದರ್ ದಾಸ್ ಮೋದಿ ಹಿಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರಿತ್ರೆ ಕಲ್ಕಟ್ಟಾದಿಂದ ಕಾವೇರಿ ಕೇರಳಕ್ಕೆ ಹೋಗೋ ಒಂದು ಚಾನಲಿಂದ ನ್ಯಾವಿಗೇಷನ್ನಲ್ಲಿ ವರ್ಷ ಒಂದು 60,000 ಕೋಟಿ ವಿಡಿಯೋದು, ಅದನ್ನು ಮಾಡಲಿಲ್ಲ ಇಂದಿರಾ ಗಾಂಧಿ. ಆದರೆ ಈಗ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಗಂಗಾ ನದಿ 22%, ಇವೆರಡು ಸೇರಿದ್ರೆ 60% ನೀರಾಗುತ್ತೆ. ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದರೆ ಇವತ್ತು ದೇಶ ಪ್ರಪಂಚದಲ್ಲೇ ಭಾರಿ ಶ್ರೀಮಂತ ದೇಶ ಆಗ್ತೈತೆ. ಇದನ್ನು ಆವಾಗ ಮಾಡಲಿಲ್ಲ, ಅದೇ ನಮಗೆ ಭಾಳ ಮನಸ್ಸಿಗೆ ನೋವಾಗಿದೆ. ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ ಇನ್ಹಾಬಿಟೆಡ್ ಬೈ ದ ಪೂರ್ ಪೀಪಲ್ ಅಲ್ಲ, ಇಂಡಿಯಾ ಇಸ್ ಎ ರಿಚೆಸ್ಟ್ ಕಂಟ್ರಿ ಇನ್ಹಾಬಿಟೆಡ್ ಬೈ ದ ರಿಚ್ ಪೀಪಲ್ ಆಗಿರೋದು. ಅದನ್ನು ಸುಳ್ಳು ಮಾಡೋದ್ರಲ್ಲ, ಆ ಸ್ಲೋಗನ್ ಹಾಗಾಗಿ ಮಾಡಲಿಲ್ಲಲ್ಲ, ಅದೇ ನಮಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರೋ ಬೇಜಾರು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿದ ಕಾಲದ ಕೆಲವು ಅನುಭವಗಳು. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಇಂದಿರಾ ಗಾಂಧಿಯವರು ತಮ್ಮ ಕುರ್ಚಿಗೆ ಎಲ್ಲಿ ಕುತ್ತು ಬರುತ್ತೋ ಅಂತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಎಲ್ರಿಗೂ ಹೇಳಿದ್ರೆ ದೇಶಕ್ಕೆ ಆಪತ್ತಿದೆ ಅಂತ. ಆದರೆ ಇದು ದೇಶಕ್ಕೆ ಆಪತ್ತಿಲ್ಲ. ನಂಬರ್ 1 ಸಫ್ದರ್ಜಂಗ್ ಮನೆಯಲ್ಲಿ ಉಳಿದಿರೋ ಇಂದಿರಾ ಗಾಂಧಿ ಕುರ್ಚಿಗೆ ಆಪತ್ತಿದೆ ಅಂತ ಚಿಕ್ಕಮಗಳೂರು ಎಲೆಕ್ಷನಲ್ಲಿ ಜಾರ್ಜ್ ಫರ್ನಾಂಡಿಸ್ ಕೊಪ್ಪದಲ್ಲಿ ಭಾಷಣ ಮಾಡುವಾಗ ಹೇಳಿದ್ರು. ಇದು ನಡೆದಿರುವ ಸತ್ಯ ಘಟನೆ. ಇದನ್ನು ನಾವು ಮರಿಬಾರ್ದು, ನೆನೆಸ್ಕೊಳ್ತಾ ಇರ್ಬೋದು. ಆದರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ 2 ಘಟನಾವಳಿಗಳನ್ನು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಅಂಥದ್ದು ನಾನು ಪ್ರಜಾವಾಣಿ ಪೇಪರ್ ಓದಿದ್ದೆ. ಒಂದು ತುರ್ಕ್ಮನ್ ಗೇಟ್ ಪ್ರಕರಣ ಡೆಲ್ಲಿನಲ್ಲಾಗಿದೆ. ಈಗೇನು ಪಾಲಿಕಾ ಬಜಾರ್ ಇದೆಯಲ್ಲ, ಅದೇ ಏರಿಯಾದಲ್ಲಿ ಮುಸ್ಲಿಮ್ಸ್ ಒಂದು ಸ್ಲಮ್ ಇತ್ತು. ಬೆಳಿಗ್ಗೆ 7 ಗಂಟೆಗೆ ಬುಲ್ಡೋಜರ್ಗಳ ಮೇಲೆ ಮೈ ಹಂದೇವು ಅಂತ ಬರೆಸ್ಬಿಟ್ಟು ಆ ಸ್ಲಮ್ಮು ಮೇಲೆ ಈ ಬುಲ್ಡೋಜರ್ಗಳು ಕಳಿಸೋದು. ಅವಾಗ ಸಣ್ಣ ಹುಡುಗರು ಕಾಲುಗಳು ಆ ಬುಲ್ಡೋಜರ್ಗೆ ಹತ್ತಿದ್ದು ಪೇಪರಲ್ಲಿ ಓದಿದ್ರೆ ನಮ್ಗೆ ಈಗಲೂ ಜ್ಞಾಪಕ ಇದೆ. ಇದು ಮಾನವತೆಗೆ ಹಿಡಿದ ಕನ್ನಡಿ. ಅಂದರೆ ಮಾನವತೆಗೆ ಎಷ್ಟು ಅವರು ಬೆಲೆ ಕೊಟ್ಟಿರೋದು ಗೊತ್ತಾಗತ್ತೆ. ಇನ್ನೊಂದು ನಸ್ಬಂದಿ ಅಂತ ಒಂದು ಕಾರ್ಯಕ್ರಮ ಮಾಡೋದು, ಅವರು ಮಕ್ಕಳಾಗಂಗೆ ಆಪ್ರೇಷನ್ ಮಾಡೋದು. ಕೃಷ್ಣಮೂರ್ತಿ ಅಂತ ಒಬ್ಬರು ಲಾಯರು ಪ್ರಜಾವಾಣಿನಲ್ಲಿ ಆರ್ಟಿಕಲ್ ಬರೋದು, ಕಡಲೆಕಾಯಿ ಮಾರೋ ಹುಡುಗನಿಗೆ ಕಬ್ಬನ್ ಪಾರ್ಕಲ್ಲಿ ಕಡಲೆಕಾಯಿ ಮಾರೋ ಹುಡುಗನಿಗೆ ಆಪ್ರೇಷನ್ ಮಾಡೋದು. ಇದನ್ನು ಎಷ್ಟು ಸತ್ಯ ಎಷ್ಟು ಇದು ನಾವು ಅವಲೋಕಿಸ್ಕೋಬೇಕು. ಈ ನಡೆದ ಘಟನಾವಳಿಗಳನ್ನೆಲ್ಲ ನೆನೆದು ಇಂದಿರಾ ಗಾಂಧಿ ಇಷ್ಟೆಲ್ಲ ಆಗಿದೆಯಲ್ಲ ಅಂದರು. ಇನ್ನು 200 ವರ್ಷ ಆದರೂ ಈ ದೇಶಕ್ಕೆ ಎಮರ್ಜೆನ್ಸಿ ಬೇಡ ಅನ್ನೋ ಆ ಮಾತು ಕೇಳಿದಾಗ ಪೀಲು ಮೋದಿ ಅಂತ ಒಬ್ಬರಿದ್ರು, ಅವರು UP ಅವರು. ಆ ಪೀಲು ಮೋದಿಯವರು ಹೇಳಿದ್ರು, ಹಂಗಂದ್ರೆ ಇನ್ನು 200 ವರ್ಷ ಆದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಲ್ಲ. ಆ ಹೇಳಿದ ಮಾತು ಈಗ ಪೀಲು ಮೋದಿಯ ಮಾತು ಆದಿಯಾಗಿದ್ದು ನರೇಂದ್ರ ಮೋದಿಯಿಂದ. ಈಗೇನು 15 ವರ್ಷ ರೂಲ್ ಮಾಡಿದ್ದಾರೆ,
200 ವರ್ಷ ಮೈನಸ್ 15 180 ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇದು ನನ್ನ ವಿಚಾರ. ಕಾಂಗ್ರೆಸ್ ಪ್ರತಿ ವಿಚಾರಕ್ಕೂ ನಾವು 113 ವರ್ಷದ ಇತಿಹಾಸ ಇದೆ, 113 ವರ್ಷದ ಇತಿಹಾಸ ಇದೆ ಅಂತ. ಅದೇ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ GVK ರಾವ್ ಅನ್ನೋರ ಹತ್ರ ಒಂದು ಗಂಗಾ ಕಾವೇರಿ ಪ್ರಾಜೆಕ್ಟ್ ರಿಪೋರ್ಟ್ ತರಿಸ್ಬೇಕು. ಆ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಲಿಲ್ಲ. ಆ ರಿಪೋರ್ಟ್ಗೆ ಅವಾಗ ಖರ್ಚಾಗ್ತಾಯಿದೆ 65,000 ಕೋಟಿ. ಈ ದೇಶದ 2,58,00,000 ಎಕರೆಗೆ ನೀರಾಗೋದು. ಇಡೀ ದೇಶದಲ್ಲಿ 35 ಮೇಜರ್ ಡ್ಯಾಮ್ ಬರೋದು. ಮತ್ತು ಆ ನೀರಿನ ಪ್ರಾಬ್ಲಮ್ಮು ಈ ದೇಶದಲ್ಲಿ ಇರ್ತಿರಲಿಲ್ಲ. ಮತ್ತು ಒಂದು ಚಾನಲ್ ಈ ಕಲ್ಕಟ್ಟಾದಿಂದ ಕಾವೇರಿ ಕೇರಳಕ್ಕೆ ಹೋಗೋ ಒಂದು ಚಾನಲಿಂದ ನ್ಯಾವಿಗೇಷನ್ನಲ್ಲಿ ವರ್ಷ ಒಂದು 60,000 ಕೋಟಿ ದುಡಿಯೋದು. ಅದನ್ನು ಮಾಡಲಿಲ್ಲ ಇಂದಿರಾ ಗಾಂಧಿ. ಆದರೆ ಈಗ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಅದು ಭಾಳ ಬೇಜಾರಾಗಿತ್ತು. ಗಂಗಾ ಕಾವೇರಿ ಪ್ರಾಜೆಕ್ಟು, ಗಂಗಾ ಕಾವೇರಿ ಎರಡೂ ಕೂಡಿದ್ರೆ ಈ ದೇಶದ ನದಿಗಳ ಟೋಟಲ್ ಕ್ವಾಂಟಮ್ 60% ನದಿ ಬರೀ ಗಂಗಾ ಕಾವೇರಿಯಲ್ಲಿ ಬರುತ್ತೆ. ಇದು ಬ್ರಹ್ಮಪುತ್ರ ನದಿ 38%, ಗಂಗಾ ನದಿ 22%. ಇವೆರಡೂ ಸೇರಿದ್ರೆ 60% ನೀರಾಗುತ್ತೆ. ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದರೆ ಇವತ್ತು ಈ ದೇಶ ಪ್ರಪಂಚದಲ್ಲೇ ಭಾರಿ ಶ್ರೀಮಂತ ದೇಶ ಆಗ್ತೈತೆ. ಇದನ್ನು ಆವಾಗ ಮಾಡಲಿಲ್ಲ. ಅದೇ ನಮಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಬೈ ಚಾನ್ಸ್ ಈ ಎಲ್ಲ ನದಿಗಳು ಬರ್ತೋದು, ಈ ದೇಶದಲ್ಲಿರೋ 660 ನದಿಗಳು ಬರ್ತೋದ್ರು. ಹಿಮಾಲಯದಲ್ಲಿ ಏನು ಗ್ಲೇಷಿಯರ್ಸ್ ಇದೆಯಲ್ಲ, ಮಂಜುಗಡ್ಡೆ ಆಗಿದೆಯಲ್ಲ, ಅದು ಫಾರಮ್ ಆಗಿ 10 ಲಕ್ಷ ವರ್ಷ ಆಗಿದೆ. ಗ್ಲೇಷಿಯರ್ ಫಾರಮ್ ಆಗಿ ಅದು ನೀರಾಗಿ ಹರಿದ್ರು 40 ಜನ್ರೇಷನ್, ಅಂದರೆ ಒಂದು ಜನ್ರೇಷನ್ ಅಂದರೆ 25 ವರ್ಷ, 1,000 ವರ್ಷ ನೀರಾಗರಿ. ಅದು ಅಂಥ ಪ್ರಾಜೆಕ್ಟ್ ಮಾಡಲಿಲ್ಲ. ಅದು ನಮ್ಮಂಥ ವಯಸ್ಸಾದವರಿಗೆ ಮನಸ್ಸಲ್ಲಿ ಇರೋ ನೋವು. ಅದೊಂದು ಮಾಡಿದ್ವಿ. ದೇಶ ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ ಇನ್ಹಾಬಿಟೆಡ್ ಬೈ ದ ಪೂರ್ ಪೀಪಲ್ ಅಲ್ಲ, ಇಂಡಿಯಾ ಈಸ್ ಎ ರಿಚೆಸ್ಟ್ ಕಂಟ್ರಿ ಇನ್ಹಾಬಿಟೆಡ್ ಬೈ ದ ರಿಚ್ ಪೀಪಲ್ ಆಗಿರೋದು. ಅದನ್ನು ಸುಳ್ಳು ಮಾಡೋದ್ರಲ್ಲ, ಆ ಸ್ಲೋಗನ್ ಹಾಗಾಗಿ ಮಾಡಲಿಲ್ಲಲ್ಲ. ಅದೇ ನಮಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರೋ ಬೇಜಾರು. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಕರ್ನಾಟಕದಲ್ಲಿ ಮತ್ತು ಈ ದೇಶದಲ್ಲೆಲ್ಲ ಅವ್ರ ವಿರುದ್ಧವಾಗಿ ವಾಯ್ಸ್ ಎತ್ತಾರೆ, ಎಲ್ಲರೂ ಅರೆಸ್ಟ್ ಮಾಡ್ತಿದ್ರು. ಆದರೆ ಇಬ್ಬರು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಿಲ್ಲ. ಒಬ್ಬರು ಎಸ್ ನಿಜಲಿಂಗಪ್ಪ, ಒಬ್ಬರು ಕಾಮರಾಜ್ ನಾಡಾರ್. ಅವರು ಭಾಳ ಕಣ್ಣಿದ್ದಿದ್ದು ಜಾರ್ಜ್ ಫರ್ನಾಂಡಿಸ್ ಬಗ್ಗೆ. ಯಾಕೆಂದರೆ ಜಾರ್ಜ್ ಫರ್ನಾಂಡಿಸ್ ಹೆಂಡತಿ ಲೈಲಾ ಕಬೀರ್ ಅಂತ ಡೆಲ್ಲಿ ಯೂನಿವರ್ಸಿಟಿ ಹಿಂದಿ ಪ್ರೊಫೆಸರ್ ಮಗಳ ಆಯಮ್ಮ ಫಾರಿನ್ಗೆ ಹೋಗಿ ಈ ಎಮರ್ಜೆನ್ಸಿ ವಿರುದ್ಧವಾಗಿ ಭಾಳಷ್ಟು ಪ್ರಾಪಗಂಡ ಮಾಡಿದ ಮೇಲೆ ಅಮೇರಿಕಾದಲ್ಲಿ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದಾಗ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಜಿಮ್ಮಿ ಕಾರ್ಟರ್ ಗೆದ್ದ. ಜಿಮ್ಮಿ ಕಾರ್ಟರ್ ಎಲೆಕ್ಷನನ್ನು ಮೊದಲನೇ ಸ್ಲೋಗನ್ನೇ ಈ ದೇಶದ ಯಾವುದೇ ಮೂಲೆಯಲ್ಲೂ ಮಾನವನು ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿ ಬಂದರೆ ನಾನು ಸುಮ್ಮನಿರಲಾರೆ ಅಂತ. ಆವಾಗ ಜಿಮ್ಮಿ ಕಾರ್ಟರ್ ಗೆದ್ದಾಗ ನಮಗೆಲ್ಲ ಅನ್ನಿಸ್ತು, ಇಲ್ಲ ಬಹುಶಃ ಇಂದಿರಾ ಗಾಂಧಿ ಇದು ಎಮರ್ಜೆನ್ಸಿ ಲಿಫ್ಟ್ ಮಾಡಿ ಎಲೆಕ್ಷನ್ ಮಾಡ್ತಾಳಂತ. ಅದಾದ ಒಂದು 3 ತಿಂಗಳಿಗೆ ಎಲೆಕ್ಷನ್ ಎಮರ್ಜೆನ್ಸಿ ಲಿಫ್ಟ್ ಮಾಡೋದು, ಎಲೆಕ್ಷನ್ ಡಿಕ್ಲೇರ್ ಮಾಡಿದಾಗ ಗೊತ್ತಾಯ್ತು ಟೈಮಲ್ಲಿ ನಾನು ಸೋಲ್ತೀನಿ ಅಂತ. ಆವಾಗ ಪಿ.ಎಂ. ಮೋದಿನೇ ಹೇಳಿದ್ರು, ಇನ್ನು 200 ವರ್ಷ ಹೋದ್ರು ಕಾಂಗ್ರೆಸ್ ಬರೋಲ್ಲ ಅಂತೇಳಿ. ಅದು ಈಗ ಆದಿ ಆಗ್ತಾ ಇರೋದು ಮೋದಿಯಿಂದ ಆಗ್ತಾಯಿದೆ.